ಒಂದು ಕಡೆ ಇಡೀ ಪ್ರಪಂಚದಾದ್ಯಂತ ಈಗಾಗಲೇ ಉಂಟಾಗಿರುವಂತಹ ಈ ತೈಲ ಬಿಕ್ಕಟ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇದನ್ನ ಸರಿ ಮಾಡೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರಾಜತಾಂತ್ರಿಕ ಮಾತುಕತೆಗಳು ನಡೆದವು. ಎಲ್ಲದಕ್ಕೂ ಕೂಡ ಮಾತುಕತೆಯೇ ಪರಿಹಾರ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಮಾತುಕತೆ ನಡೆಸೋದು ಯಾರು? ಇಸ್ರೇಲ್ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ, ಇರಾನ್ ಅಂತೂ ಸುತಾರಾಮ್ ಒಪ್ತಾ ಇಲ್ಲ. ಈಗ ವಿಶ್ವ ತೈಲ ಬಿಕ್ಕಟ್ಟು ಇತ್ಯರ್ಥಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಇರಾನಿಗಳ ಕಬ್ಜಾದಲ್ಲಿರುವಂತಹ ತೈಲ ರಹದಾರಿ ಓಪನ್ ಮಾಡೋದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮೋಸ್ ರಹದಾರಿಯನ್ನ ಮುಕ್ತಗೊಳಿಸಬೇಕು ಅಂತ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ ಈಗ ಟ್ರಂಪ್. ಒಂದು ವೇಳೆ ಆ ರೀತಿ ಮುಕ್ತ ಆಗದೇ ಇದ್ರೆ, ಓಪನ್ ಆಗದೇ ಇದ್ರೆ ಇರಾನ್ನ ಪವರ್ ಕಟ್ ಮಾಡುವಂತ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಅದರ ಜೊತೆಯಲ್ಲಿ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ಉಡಿಸ್ ಮಾಡುವಂತ ಬೆದರಿಕೆಯನ್ನ ಕೂಡ ಟ್ರಂಪ್ ಹಾಕಿದ್ದಾರೆ. ಟ್ರಂಪ್ ಮಾಡಿರುವಂತ ಎಕ್ಸ್ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. 48 ಗಂಟೆಗಳ ವಾರ್ನಿಂಗ್. ಆ ಪೋಸ್ಟ್ ಮಾಡಿದ ನಂತರದಲ್ಲಿ ಕರೆಕ್ಟ್ ಆಗಿ 48 ಗಂಟೆಗಳಲ್ಲಿ ಯಾವೆಲ್ಲ ಷರತ್ತುಗಳನ್ನು ವಿಧಿಸಲಾಗಿತ್ತು ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿ ಇರಾನ್ ಇಡೀ ವಿಶ್ವಕ್ಕೆ ಯಾವ ರೀತಿ ತೈಲ ಬಿಕ್ಕಟ್ಟನ್ನು ಉಂಟು ಮಾಡಿತ್ತು ಅದೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನೋದಾದ್ರೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನ, ವಾರ್ನಿಂಗ್ ಅನ್ನ ಈಗ ಟ್ರಂಪ್ ಕೊಟ್ಟಿರೋದು. ಮುಂದಿನ 48 ಗಂಟೆಗಳಲ್ಲಿ ಈ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಇರಾನ್ ಇದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡುತ್ತೆ, ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಆದರೆ ಈ ರೀತಿ ಮಾಡದೇ ಇದ್ರೆ ಇರಾನ್ನ ಸರ್ವನಾಶ ಖಚಿತ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಈಗ ಟ್ರಂಪ್ ಪಾಸ್ ಮಾಡಿದ್ದಾರೆ. ಹಾರ್ಮೋಸ್ ಒಂದು ವೇಳೆ ಮುಕ್ತ ಆಗದೇ ಇದ್ರೆ ವಿದ್ಯುತ್ ಸ್ಥಾವರಗಳೇನಿದೆ ಅದೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್, ಅದನ್ನ ಉಡಿಸ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನ ಕೂಡ ಈಗ ಟ್ರಂಪ್ ಒಡ್ಡಿದ್ದಾರೆ. ಹಾರ್ಮೋಸ್ ಜಲಸಂಧಿಯನ್ನ ತೆರಿಬೇಕು ಅನ್ನುವಂಥ ಆಗ್ರಹ ಪ್ರಪಂಚದಾದ್ಯಂತ ಕೇಳಿ ಬರ್ತಾ ಇದೆ. ಈಗ 22 ದೇಶಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದೆ, ಒಕ್ಕೊರಲ ಆಗ್ರಹವನ್ನ ಮಾಡ್ತಾ ಇದೆ. ಜರ್ಮನಿ, ಫ್ರಾನ್ಸ್, ಜಪಾನ್ ಸೇರಿ 22 ದೇಶಗಳು ಹಾರ್ಮೋಸ್ ಜಲಸಂಧಿಯನ್ನ ತೆರಿಬೇಕು, ಯುದ್ಧವನ್ನ ನಿಲ್ಲಿಸಿ ಅನ್ನುವಂಥ ಆಗ್ರಹವನ್ನ ಈಗ 22 ದೇಶಗಳು ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ತೈಲ ಸಾಗಣೆ ಮಾಡಬೇಕು ಅಂತಂದ್ರೆ ಇರಾನ್ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಜಾಗತಿಕ ಇಂಧನ ಮಾರುಕಟ್ಟೆಯ ಜೀವನಾಡಿ ಈ ಹಾರ್ಮುಜ್ ಜಲಸಂಧಿ ಯುದ್ಧದ ಕಾರ್ಮೋಡದಿಂದ ಇದನ್ನ ಬಂದ್ ಮಾಡಿದೆ ಇರಾನ್. ಆದರೆ ಅದನ್ನ ತೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇಡೀ ವಿಶ್ವಕ್ಕೆ ತೈಲವನ್ನ ಜೊತೆಗೆ ಅನಿಲವನ್ನ ಪೂರೈಕೆ ಮಾಡುವಂಥ ವಹಿವಾಟು ನಡೆಸುವಂಥ ಪ್ರಮುಖ ಜಲಮಾರ್ಗ ಅದೇ ಬಂದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ಆತಂಕ, ಆ ಆತಂಕವನ್ನು ಯಾವ ರೀತಿ ಸರಿ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ವಿಶ್ವ ಚಿಂತನೆಯನ್ನ ಮಾಡ್ತಾ ಇದೆ. ಈಗ ಫ್ರಾನ್ಸ್ ಜೊತೆಗೆ ಅಮೆರಿಕ, UAE, ಬಹ್ರೇನ್ ಸೇರಿದಂತೆ 22 ರಾಷ್ಟ್ರಗಳು ಒಂದಾಗಿ ಆಗ್ರಹ ಮಾಡಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 23 ದಿನಗಳು ಕಳೆಯಿತು. ಆ ನಂತರದಲ್ಲಿ ಈಗ ನಡೀತಾ ಇರುವಂತಹ ಈ ಕೊಲ್ಲಿ ಕದನವನ್ನ ಗಮನಿಸಿದ್ರೆ 3ನೇ ಮಹಾ ಯುದ್ಧಕ್ಕೆ ಎಲ್ಲಾದ್ರೂ ತಯಾರಿಗಳು ನಡೀತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಕೊಲ್ಲಿ ಕದನ 3ನೇ ಮಹಾಯುದ್ಧಕ್ಕೆ ಹಾಗಾದ್ರೆ ಮುನ್ನುಡಿನ ಅನ್ನುವಂಥ ಪ್ರಶ್ನೆ. ವಿಶ್ವ ತೈಲ ಬಿಕ್ಕಟ್ಟು ಪರಿಹಾರಕ್ಕೆ ರಣಘೋರ ಕದನ ಫಿಕ್ಸಾ? ಹಾಗಾದ್ರೆ ರಣರಂಗ ಪ್ರವೇಶಿಸಿದೆ ಈಗ ಇಂಗ್ಲೆಂಡ್ನ ಶಕ್ತಿಶಾಲಿ ಜಲಾಂತರ್ಗಾಮಿ ಅಣ್ವಸ್ತ್ರ ಶಕ್ತಿಯನ್ನ ಹೊಂದಿರುವಂತಹ ಇಂಗ್ಲೆಂಡ್ನ ಸಬ್ಮೆರಿನ್ ಈಗ ಅಖಾಡಕ್ಕಿಳಿದಿದೆ. ಇದು ಈಗ ಇಂಥ ಪ್ರಶ್ನೆಯನ್ನ ಹುಟ್ಟಾಕ್ತಾ ಇರೋದು. ಅರೇಬಿಯನ್ ಸಮುದ್ರದಲ್ಲಿ ಈ ಸಬ್ಮೆರಿನ್ ಸನ್ನದ್ಧ ಸ್ಥಿತಿಯಲ್ಲಿ ನಿಂತಿದೆ, ಯುದ್ಧದ ಸ್ಥಿತಿಯಲ್ಲಿ ಎಲ್ಲ ರೀತಿಯಲ್ಲೂ ಸರ್ವ ಸಿದ್ಧತೆಯಿಂದ ನಿಂತಿರೋದಿದೆಯಲ್ಲ, ಇದು 3ನೇ ವಿಶ್ವ ಯುದ್ಧಕ್ಕೆ ಹಾಗಾದ್ರೆ ಮುನ್ನುಡಿಯಾ ಅನ್ನುವಂಥ ಪ್ರಶ್ನೆ. ಯಾವಾಗ ಇದು 3ನೇ ವಿಶ್ವ ಯುದ್ಧ ಆರಂಭ ಆಗ್ಬೋದು ಅಂತಂದ್ರೆ ಇರಾನ್ಗೆ ಈಗಾಗಲೇ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು, ಇಲ್ಲ ಅಂತಂದ್ರೆ ಮುಂದಿನ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟ ನಂತರದಲ್ಲಿ ಈಗ ಇಂಗ್ಲೆಂಡ್ನ ಅತ್ಯಂತ ಶಕ್ತಿಶಾಲಿ ಜಲಾಂತರ್ಗಾಮಿ ಈಗ ರೆಡಿಯಾಗಿ ನಿಂತಿರೋದಿದೆಯಲ್ಲ, ಇದು ಇಂಥ ಪ್ರಶ್ನೆಗಳನ್ನ ಹುಟ್ಟಾಕ್ತಾ ಇದೆ. ಒಂದು ಕಡೆ ಇಡೀ ಪ್ರಪಂಚದಾದ್ಯಂತ ಈಗಾಗಲೇ ಉಂಟಾಗಿರುವಂತಹ ಈ ತೈಲ ಬಿಕ್ಕಟ್ಟು ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಇದನ್ನ ಸರಿ ಮಾಡೋದು ಹೇಗೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ರಾಜತಾಂತ್ರಿಕ ಮಾತುಕತೆಗಳು ನಡೆದವು. ಎಲ್ಲದಕ್ಕೂ ಕೂಡ ಮಾತುಕತೆಯೇ ಪರಿಹಾರ ಅನ್ನುವಂಥದ್ದನ್ನ ಹೇಳಲಾಗಿತ್ತು. ಆದರೆ ಮಾತುಕತೆ ನಡೆಸೋದು ಯಾರು? ಇಸ್ರೇಲ್ ಯಾವುದಕ್ಕೂ ಕೂಡ ಒಪ್ತಾ ಇಲ್ಲ, ಇರಾನ್ ಅಂತೂ ಸುತಾರಾಮ್ ಒಪ್ತಾ ಇಲ್ಲ. ಈಗ ವಿಶ್ವ ತೈಲ ಬಿಕ್ಕಟ್ಟು ಇತ್ಯರ್ಥಕ್ಕೆ ಟ್ರಂಪ್ ಮುಂದಾಗಿದ್ದಾರೆ.
ಇರಾನಿಗಳ ಕಬ್ಜಾದಲ್ಲಿರುವಂತಹ ತೈಲ ರಹದಾರಿ ಓಪನ್ ಮಾಡೋದಕ್ಕೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಹಾರ್ಮೋಸ್ ರಹದಾರಿಯನ್ನ ಮುಕ್ತಗೊಳಿಸಬೇಕು ಅಂತ 48 ಗಂಟೆಗಳ ಡೆಡ್ಲೈನ್ ಕೊಟ್ಟಿದ್ದಾರೆ ಈಗ ಟ್ರಂಪ್. ಒಂದು ವೇಳೆ ಆ ರೀತಿ ಮುಕ್ತ ಆಗದೇ ಇದ್ರೆ, ಓಪನ್ ಆಗದೇ ಇದ್ರೆ ಇರಾನ್ನ ಪವರ್ ಕಟ್ ಮಾಡುವಂತ ಬೆದರಿಕೆಯನ್ನ ಕೂಡ ಒಡ್ಡಲಾಗಿದೆ. ಅದರ ಜೊತೆಯಲ್ಲಿ ಇರಾನ್ನ ವಿದ್ಯುತ್ ಸ್ಥಾವರಗಳನ್ನ ಉಡಿಸ್ ಮಾಡುವಂತ ಬೆದರಿಕೆಯನ್ನ ಕೂಡ ಟ್ರಂಪ್ ಹಾಕಿದ್ದಾರೆ. ಟ್ರಂಪ್ ಮಾಡಿರುವಂತ ಎಕ್ಸ್ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. 48 ಗಂಟೆಗಳ ವಾರ್ನಿಂಗ್. ಆ ಪೋಸ್ಟ್ ಮಾಡಿದ ನಂತರದಲ್ಲಿ ಕರೆಕ್ಟ್ ಆಗಿ 48 ಗಂಟೆಗಳಲ್ಲಿ ಯಾವೆಲ್ಲ ಷರತ್ತುಗಳನ್ನು ವಿಧಿಸಲಾಗಿತ್ತು ಅದೆಲ್ಲವನ್ನು ಕೂಡ ತೆರವುಗೊಳಿಸಬೇಕು. ಅದರ ಜೊತೆಗೆ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚಿ ಇರಾನ್ ಇಡೀ ವಿಶ್ವಕ್ಕೆ ಯಾವ ರೀತಿ ತೈಲ ಬಿಕ್ಕಟ್ಟನ್ನು ಉಂಟು ಮಾಡಿತ್ತು ಅದೆಲ್ಲವೂ ಕೂಡ ಸರಿ ಹೋಗಬೇಕು ಅನ್ನೋದಾದ್ರೆ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಅನ್ನುವಂಥ ಎಚ್ಚರಿಕೆಯನ್ನ, ವಾರ್ನಿಂಗ್ ಅನ್ನ ಈಗ ಟ್ರಂಪ್ ಕೊಟ್ಟಿರೋದು. ಮುಂದಿನ 48 ಗಂಟೆಗಳಲ್ಲಿ ಈ ನಿರ್ಬಂಧವನ್ನ ತೆರವುಗೊಳಿಸಬೇಕು ಅಂತ ಕೂಡ ಈಗ ಟ್ರಂಪ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಆದರೆ ಇರಾನ್ ಇದಕ್ಕೆ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡುತ್ತೆ, ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಈಗ ಸದ್ಯಕ್ಕಿದೆ. ಆದರೆ ಈ ರೀತಿ ಮಾಡದೇ ಇದ್ರೆ ಇರಾನ್ನ ಸರ್ವನಾಶ ಖಚಿತ ಅನ್ನುವಂಥ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಈಗ ಟ್ರಂಪ್ ಪಾಸ್ ಮಾಡಿದ್ದಾರೆ. ಹಾರ್ಮೋಸ್ ಒಂದು ವೇಳೆ ಮುಕ್ತ ಆಗದೇ ಇದ್ರೆ ವಿದ್ಯುತ್ ಸ್ಥಾವರಗಳೇನಿದೆ ಅದೇ ನಮ್ಮ ನೆಕ್ಸ್ಟ್ ಟಾರ್ಗೆಟ್, ಅದನ್ನ ಉಡಿಸ್ ಮಾಡ್ತೀವಿ ಅನ್ನುವಂಥ ಬೆದರಿಕೆಯನ್ನ ಕೂಡ ಈಗ ಟ್ರಂಪ್ ಒಡ್ಡಿದ್ದಾರೆ. ಹಾರ್ಮೋಸ್ ಜಲಸಂಧಿಯನ್ನ ತೆರಿಬೇಕು ಅನ್ನುವಂತ ಆಗ್ರಹ ಪ್ರಪಂಚದಾದ್ಯಂತ ಕೇಳಿ ಬರ್ತಾ ಇದೆ. ಈಗ 22 ದೇಶಗಳು ಕೂಡ ಆಗ್ರಹವನ್ನ ಮಾಡ್ತಾ ಇದೆ, ಒಕ್ಕೊರಲ ಆಗ್ರಹವನ್ನ ಮಾಡ್ತಾ ಇದೆ. ಜರ್ಮನಿ, ಫ್ರಾನ್ಸ್, ಜಪಾನ್ ಸೇರಿ 22 ದೇಶಗಳು ಹಾರ್ಮೋಸ್ ಜಲಸಂಧಿಯನ್ನ ತೆರಿಬೇಕು, ಯುದ್ಧವನ್ನ ನಿಲ್ಲಿಸಿ ಅನ್ನುವಂತ ಆಗ್ರಹವನ್ನ ಈಗ 22 ದೇಶಗಳು ಮಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮಾರ್ಗದಲ್ಲಿ ಸುರಕ್ಷಿತವಾಗಿ ತೈಲ ಸಾಗಣೆ ಮಾಡಬೇಕು ಅಂತಂದ್ರೆ ಇರಾನ್ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಜಾಗತಿಕ ಇಂಧನ ಮಾರುಕಟ್ಟೆಯ ಜೀವನಾಡಿ ಈ ಹಾರ್ಮುಜ್ ಜಲಸಂಧಿ ಯುದ್ಧದ ಕಾರ್ಮೋಡದಿಂದ ಇದನ್ನ ಬಂದ್ ಮಾಡಿದೆ ಇರಾನ್. ಆದರೆ ಅದನ್ನ ತೆರಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಆಗ್ರಹಗಳು ಕೇಳಿ ಬರ್ತಾ ಇದೆ. ಇಡೀ ವಿಶ್ವಕ್ಕೆ ತೈಲವನ್ನ ಜೊತೆಗೆ ಅನಿಲವನ್ನ ಪೂರೈಕೆ ಮಾಡುವಂತ ವಹಿವಾಟು ನಡೆಸುವಂತ ಪ್ರಮುಖ ಜಲಮಾರ್ಗ ಅದೇ ಬಂದಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ರೀತಿಯ ಆತಂಕ, ಆ ಆತಂಕವನ್ನ ಯಾವ ರೀತಿ ಸರಿ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಇಡೀ ವಿಶ್ವ ಚಿಂತನೆಯನ್ನ ಮಾಡ್ತಾ ಇದೆ. ಈಗ ಫ್ರಾನ್ಸ್ ಜೊತೆಗೆ ಅಮೆರಿಕ, UAE, ಬಹ್ರೇನ್ ಸೇರಿದಂತೆ 22 ರಾಷ್ಟ್ರಗಳು ಒಂದಾಗಿ ಆಗ್ರಹ ಮಾಡಿಕೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆರಂಭ ಆಗಿ 23 ದಿನಗಳು ಕಳೆಯಿತು. ಆ ನಂತರದಲ್ಲಿ ಈಗ ನಡೀತಾ ಇರುವಂತಹ ಈ ಕೊಲ್ಲಿ ಕದನವನ್ನ ಗಮನಿಸಿದ್ರೆ 3ನೇ ಮಹಾ ಯುದ್ಧಕ್ಕೆ ಎಲ್ಲಾದ್ರೂ ತಯಾರಿಗಳು ನಡೀತಾ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇದೆ. ಈ ಕೊಲ್ಲಿ ಕದನ 3ನೇ ಮಹಾ